ನಮಸ್ತೆ. ನಾನು ಸವಿವಾಣಿ ಚಾನೆಲ್ ಇಂದ ವಾಣಿ. ಸವಿವಾಣಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನು ಬ್ಯಾಂಕಿಂಗ್ ವ್ಯವಹಾರದ ಬಗ್ಗೆ ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇನೆ. ಇದರ ಒಂದು ಭಾಗವಾಗಿ ಈಗ ನಾನು ನಿಮ್ಮ ಖಾತೆಗೆ ದುಡ್ಡು ಬರಬೇಕಾಗಿದ್ದರೆ ಯಾವುದು ಉತ್ತಮ ರೀತಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆ ವ್ಯವಹಾರದಿಂದ ಆಗಲಿ ಅಥವಾ ನಿಮ್ಮ ಸ್ನೇಹಿತರಿಂದಾಗಲಿ ಪರಿಚಯದವರಿಂದಾಗಲಿ ಯಾವುದಾದರೂ ದುಡ್ಡು ಬರಬೇಕಾಗಿದ್ದರೆ ಯಾವುದು ಉತ್ತಮ ಮಾರ್ಗ? ಕ್ಯಾಶ್, UPI ಪೇಮೆಂಟ್ಸ್, ಚೆಕ್, DD, RTGS, ನೆಫ್ಟ್ ಯಾವುದು? ನಿಮಗೂ ಈ ಕನ್ಫ್ಯೂಷನ್ ಇರ್ಬೇಕಲ್ವಾ? ಬೇರೆಯವರಿಂದ ದುಡ್ಡು ನಿಮಗೆ ಬರಬೇಕಾಗಿದ್ದರೆ ಕ್ಯಾಶ್ ಮುಖಾಂತರ ಸ್ವೀಕರಿಸುವುದು ಒಂದು ಉತ್ತಮ ಮಾರ್ಗನೇ ಹೌದು. ಆ ದುಡ್ಡು ಕಡಿಮೆ ಮೊತ್ತದ್ದು ಆಗಿದ್ದು ನೀವು ಹಾಗೇನೆ ಉಪಯೋಗಿಸ ಹಾಗಿದ್ರೆ ನೀವು ಕ್ಯಾಶ್ನ ಸ್ವೀಕಾರ ಮಾಡಬಹುದು. ಆದ್ರೆ ಕ್ಯಾಶ್ನ ತೆಗೆದುಕೊಂಡು ಅದನ್ನ ನಿಮ್ಮ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತೀವಿ ಅಂದ್ರೆ ಅದು ಸ್ವಲ್ಪ ರಿಸ್ಕಿ ಆಗ್ಬೋದು. ದುಡ್ಡಿನ ಮೊತ್ತ ಹೆಚ್ಚಾಗಿದ್ದು ನೀವು ಪದೇ ಪದೇ ಅಕೌಂಟ್ಗೆ ಕ್ಯಾಶ್ನ ಡೆಪಾಸಿಟ್ ಮಾಡ್ತಾ ಇದ್ರೆ ಆ ಇನ್ಫಾರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. 1 ವರ್ಷದಲ್ಲಿ 10 ಲಕ್ಷ ಮತ್ತು ಅದರ ಮೇಲ್ಪಟ್ಟು ನೀವು ನಿಮ್ಮ ಖಾತೆಗೆ ಕ್ಯಾಶ್ನ ಡೆಪಾಸಿಟ್ ಮಾಡಿದ್ರೆ ಅಥವಾ ನಿಮ್ಮ ಖಾತೆಯಿಂದ ಕ್ಯಾಶ್ನ ವಿತ್ಡ್ರಾ ಮಾಡಿದ್ರೆ ಆ ಇನ್ಫಾರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಹಣದ ಮೂಲದ ದಾಖಲೆಗಳನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಬೇಕಾಗುತ್ತೆ. ಕ್ಯಾಶಿನ ನಂತರ ಇನ್ನ ತುಂಬಾ ಸುಲಭದ ಮಾರ್ಗ ಅಂದ್ರೆ UPI ಪೇಮೆಂಟ್ಸ್. UPI ಪೇಮೆಂಟ್ಸ್ ನಲ್ಲಿ ತಕ್ಷಣ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ. ಇದರಲ್ಲಿ ನೀವು ಯಾವುದೇ ಅಕೌಂಟ್ ನಂಬರ್ನ ಕೊಡಬೇಕಾದಿಲ್ಲ. ಫೋನ್ ನಂಬರ್ ಆಧಾರದ ಮೇಲೆ ನಿಮ್ಮ ಖಾತೆಗೆ ದುಡ್ಡು ಬರುತ್ತೆ. UPI ಪೇಮೆಂಟ್ಸ್ ನಲ್ಲಿ ಟ್ರಾನ್ಸಾಕ್ಷನ್ ಲಿಮಿಟ್ ಇರುತ್ತೆ. ಸಾಮಾನ್ಯವಾಗಿ UPI ಪೇಮೆಂಟ್ಸ್ ನ ಲಿಮಿಟ್ ಒಂದು ದಿನಕ್ಕೆ 1 ಲಕ್ಷದ ಒಳಗೆ ಇರಬೇಕು. ಅದಕ್ಕಿಂತ ಮೇಲ್ಪಟ್ಟರೆ ಬೇರೆ ರೀತಿಯಲ್ಲಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಮೂಲಕ ಮಾಡಬಹುದು. ಮೊಬೈಲ್ ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಮಾಡಬೇಕಾಗಿದ್ದರೆ ಯಾರು ದುಡ್ಡನ್ನು ಪಡೆದುಕೊಳ್ಳುತ್ತಾರೋ ಅವರ ಖಾತೆಯ ಡೀಟೇಲ್ಸ್ ಅನ್ನ ದುಡ್ಡು ಕಳಿಸುವವರು ಮೊದಲೇ ಫೀಡ್ ಮಾಡಿ ಇಟ್ಟಿರಬೇಕು. ಮೊಬೈಲ್ ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ನಲ್ಲಿ ಟೈಮ್ ಲಿಮಿಟ್ ಇರುತ್ತೆ. ಬೆನಿಫಿಷಿಯರಿ ಹೆಸರನ್ನ ಆಡ್ ಮಾಡಿದ ತಕ್ಷಣನೇ ಅಕೌಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗೋದಿಲ್ಲ. ಟೈಮ್ ಲಿಮಿಟ್ ಕ್ರಾಸ್ ಆದ್ಮೇಲೆ ಟ್ರಾನ್ಸ್ಫರ್ ಮಾಡಬಹುದು. ಇನ್ನು ಆನ್ಲೈನ್ ಟ್ರಾನ್ಸಾಕ್ಷನ್ ನ ತಂಟೆನೇ ಬೇಡ, ನಾವು ಚೆಕ್ ಮುಖಾಂತರನೇ ದುಡ್ಡನ್ನ ಪಡಿತೀವಿ ಅಂತ ನೀವು ಅನ್ಕೋಬಹುದು. ನಿಮಗೆ ಯಾರು ಚೆಕ್ ಅನ್ನು ಕೊಡ್ತಾ ಇದ್ದಾರೋ ಅವರ ಖಾತೆ ಮತ್ತು ನಿಮ್ಮ ಖಾತೆ ಒಂದೇ ಬ್ಯಾಂಕಿನಲ್ಲಿ ಇರಬೇಕು. ಒಂದೇ ಬ್ಯಾಂಕ್ ಆಗಿದ್ದು ಶಾಖೆ ಬೇರೆ ಬೇರೆ ಆಗಿದ್ರೂನು ನಿಮ್ಮ ಖಾತೆಗೆ ತಕ್ಷಣ ದುಡ್ಡು ಬರುತ್ತೆ. ಅಂದರೆ ನಿಮ್ಮ ಖಾತೆಯು SBI ನಲ್ಲಿ ಇದ್ದು ನಿಮಗೆ ಯಾರು ದುಡ್ಡನ್ನು ಕೊಡುತ್ತಾರೋ ಅವರ ಖಾತೆಯು SBI ನಲ್ಲಿ ಇದ್ದರೆ ನಿಮ್ಮ ಖಾತೆಗೆ ತಕ್ಷಣವೇ ದುಡ್ಡು ಬರುತ್ತದೆ. ನಿಮ್ಮ ಖಾತೆ ಕೆನರಾ ಬ್ಯಾಂಕಿನಲ್ಲಿ ಇದ್ದು ನಿಮಗೆ ಚೆಕ್ ಅನ್ನು ಕೊಡುವವರ ಖಾತೆ SBI ನಲ್ಲಿ ಇದ್ದರೆ ಚೆಕ್ ಕ್ಲಿಯರೆನ್ಸ್ಗೆ ಹೋಗಿ ಬರಲು 1 ರಿಂದ 2 ದಿನ ತೆಗೆದುಕೊಳ್ಳಬಹುದು. ಮತ್ತು ಚೆಕ್ ಕ್ಲಿಯರ್ ಆಗುತ್ತೆ ಅನ್ನೋ ನಂಬಿಕೆ ಇರೋದಿಲ್ಲ. ಚೆಕ್ ಯಾವುದೋ ಕಾರಣದಿಂದ ಬೌನ್ಸ್ ಆಗಬಹುದು. ಚೆಕ್ ಬೌನ್ಸ್ ಆಗದೆ ಇರುವ ರೀತಿ ದುಡ್ಡನ್ನು ಪಡೆಯಬೇಕಾದರೆ ಇರುವ ಸುಲಭ ವಿಧಾನ ಅಂದರೆ RTGS ಹಾಗೂ ನೆಫ್ಟ್. RTGS ಮತ್ತು ನೆಫ್ಟ್ ನಲ್ಲಿ ದುಡ್ಡು ತಕ್ಷಣವೇ ನಿಮ್ಮ ಖಾತೆಗೆ ಬರುತ್ತದೆ. RTGS ಎಂದರೆ 2 ಲಕ್ಷ ಮತ್ತು ಅದರ ಮೇಲ್ಪಟ್ಟು ದುಡ್ಡಿನ ವ್ಯವಹಾರ ಇದ್ದರೆ ಅದಕ್ಕೆ RTGS ಅಂತಾರೆ. 2 ಲಕ್ಷದ ಒಳಗೆ ದುಡ್ಡಿನ ವ್ಯವಹಾರ ಇದ್ದರೆ ಅದಕ್ಕೆ ನೆಫ್ಟ್ ಎಂದು ಹೇಳ್ತಾರೆ. ಇಲ್ಲಿ ನಿಮಗೆ ಯಾರು ದುಡ್ಡನ್ನ ಕಳಿಸ್ತಾರೋ ಅವರಿಗೆ ನಿಮ್ಮ ಖಾತೆಯ ಡೀಟೇಲ್ಸ್ ನ ಕರೆಕ್ಟ್ ಆಗಿ ಕೊಡಬೇಕು ಅಷ್ಟೇ. ನೀವು ಯಾವುದಾದರೂ ಆಸ್ತಿನ ಮಾರ್ತಾ ಇದ್ದೀರಿ ಅಂತ ಅನ್ಕೊಂಡ್ರೆ ಅದರ ದುಡ್ಡು ನಿಮ್ಮ ಖಾತೆಗೆ ಬರಬೇಕು. ನೀವು ಹೇಳ್ತೀನಿ ನಮ್ಗೆ RTGS ಕಳಿಸ್ಕೊಡಿ ಅಂತ. ಆದ್ರೆ ಯಾರು ಆಸ್ತಿನ ಖರೀದಿ ಮಾಡ್ತಾ ಇದ್ದಾರೋ ಅವ್ರಿಗೆ ನಿಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇರೋದಿಲ್ಲ. ಪ್ರಾಪರ್ಟಿ ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಮೊದ್ಲೇನೆ ಹೇಗೆ ದುಡ್ಡನ್ನ ಪೂರ್ತಿ ಕೊಡೋದು ಅನ್ನೋ ಹಿಂಜರಿಕೆ ಅವರಿಗೆ ಇದ್ದೇ ಇರುತ್ತೆ. ಅದಕ್ಕೆ ಅವರು ಚೆಕ್ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಚೆಕ್ ತೆಗೆದುಕೊಳ್ಳೋದು ಅಷ್ಟು ಸೇಫ್ ಅಲ್ಲ ಅಂತ ನಿಮಗೂ ಗೊತ್ತಿರುತ್ತೆ. ಯಾಕಂದ್ರೆ ಚೆಕ್ ಬೌನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಕ್ಕಾಗಿ ಇರುವ ಉಪಾಯ ಅಂದರೆ DD, ಡಿಮ್ಯಾಂಡ್ ಡ್ರಾಫ್ಟ್. ಆಸ್ತಿ ಖರೀದಿ ವ್ಯವಹಾರದಲ್ಲಿ ಸೇಫ್ ಆಗಿರೋ ಟ್ರಾನ್ಸಾಕ್ಷನ್ ಅಂದರೆ ಡಿಮ್ಯಾಂಡ್ ಡ್ರಾಫ್ಟ್. ಆಸ್ತಿ ಯಾರು ಖರೀದಿ ಮಾಡ್ತಾರೋ ಅವರು ಡಿಮ್ಯಾಂಡ್ ಡ್ರಾಫ್ಟ್ ಅನ್ನ ನಿಮ್ಮ ಹೆಸರಲ್ಲಿ ಪರ್ಚೇಸ್ ಮಾಡ್ತಾರೆ. ಅವರು ಮೊದಲೇ ದುಡ್ಡನ್ನು ಕೊಟ್ಟು ಡಿಮ್ಯಾಂಡ್ ಡ್ರಾಫ್ಟ್ ನ ಪರ್ಚೇಸ್ ಮಾಡಿರ್ತಾರೆ. ಆದ್ರಿಂದ ಡಿಮ್ಯಾಂಡ್ ಡ್ರಾಫ್ಟ್ ರಿಟರ್ನ್ ಆಗೋ ಚಾನ್ಸಸ್ ಇರೋದಿಲ್ಲ. ಆದರೆ ಡಿಮ್ಯಾಂಡ್ ಡ್ರಾಫ್ಟ್ ನಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆಯೋ ಅದೇ ರೀತಿ ಇರುವಂತೆ ನೀವು ಖಚಿತಪಡಿಸ್ಕೋಬೇಕು. ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ ಒರಿಜಿನಲ್ ಅನ್ನೋದನ್ನ ನೀವು ಖಚಿತಪಡಿಸ್ಕೋಬೇಕು. ಸಾಮಾನ್ಯವಾಗಿ ಎಲ್ಲರೂ ತಿಳಿದುಕೊಂಡಿರುವುದು
ಡಿಮ್ಯಾಂಡ್ ಡ್ರಾಫ್ಟ್ ಹಾಕಿದ ತಕ್ಷಣನೇ ಅಕೌಂಟ್ಗೆ ದುಡ್ಡು ಬರುತ್ತೆ ಅಂತ. ಯಾಕಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಅವರು ದುಡ್ಡನ್ನ ಕೊಟ್ಟು ಪರ್ಚೇಸ್ ಮಾಡಿರ್ತಾರೆ. ನಿಮ್ಮ ಖಾತೆ ಹಾಗೂ ಚೆಕ್ ಅಥವಾ ಡಿಡಿ ನ ಯಾರು ಕೊಡ್ತಾರೋ ಅವರ ಖಾತೆ ಒಂದೇ ಬ್ಯಾಂಕಿನಲ್ಲಿ ಇದ್ದರೆ ಆಗ ತಕ್ಷಣವೇ ನಿಮ್ಮ ಖಾತೆಗೆ ಡಿಮ್ಯಾಂಡ್ ಡ್ರಾಫ್ಟ್ ದುಡ್ಡು ಬರುತ್ತೆ. ನಿಮಗೆ ಡಿಮ್ಯಾಂಡ್ ಡ್ರಾಫ್ಟ್ ಕೊಟ್ಟಿರುವವರ ಖಾತೆ ಬೇರೆ ಬ್ಯಾಂಕಿನಲ್ಲಿ ಇದ್ದರೆ, ಉದಾಹರಣೆಗೆ ನಿಮ್ಮ ಖಾತೆ ಕೆನರಾ ಬ್ಯಾಂಕಿನಲ್ಲಿ ಇದ್ದು ನಿಮಗೆ ಯಾರು ಡಿಮ್ಯಾಂಡ್ ಡ್ರಾಫ್ಟ್ ಅನ್ನ ಕೊಡ್ತಾರೆ ಅವರು SBI ಬ್ಯಾಂಕ್ ನಲ್ಲಿ ಡಿಮ್ಯಾಂಡ್ ಡ್ರಾಫ್ಟ್ ನ ಪರ್ಚೇಸ್ ಮಾಡಿದ್ರೆ ಚೆಕ್ ಯಾವ ರೀತಿ ಕ್ಲಿಯರೆನ್ಸ್ ಆಗಿ ನಂತರ ನಿಮ್ಮ ಖಾತೆಗೆ ದುಡ್ಡು ಬರುತ್ತೋ ಅದೇ ರೀತಿ ಡಿಮ್ಯಾಂಡ್ ಡ್ರಾಫ್ಟ್ ಸಹಿತ ಕ್ಲಿಯರೆನ್ಸ್ ಗೆ ಹೋಗಿ ಕ್ಲಿಯರ್ ಆಗಿ ನಂತರ ನಿಮ್ಮ ಖಾತೆಗೆ ದುಡ್ಡು ಬರುತ್ತೆ. ಕ್ಲಿಯರ್ ಆಗಿ ಬರೋದಕ್ಕೆ 1 ರಿಂದ 3 ದಿನ ತಗೋಬಹುದು. ಬೇರೆಯವರು ನಿಮಗೆ ದುಡ್ಡನ್ನು ಕೊಡ್ಬೇಕಾದ್ರೆ ನೀವು ಸ್ವೀಕಾರ ಮಾಡೋದಕ್ಕೆ ಹಲವಾರು ಮಾರ್ಗಗಳು ಇವೆ. ನಿಮ್ಮ ಖಾತೆಗೆ ಬರ್ತಾ ಇರೋ ದುಡ್ಡಿನ ಮೊತ್ತ ಎಷ್ಟು ಮತ್ತು ಯಾವ ಕಾರಣದಿಂದ ನಿಮ್ಮ ಖಾತೆಗೆ ದುಡ್ಡು ಬರ್ತಾ ಇದೆ ಅನ್ನುವುದರ ಮೇಲೆ ಯಾವ ರೀತಿಯಲ್ಲಿ ದುಡ್ಡನ್ನ ಸ್ವೀಕಾರ ಮಾಡಬಹುದು ಅನ್ನುವುದನ್ನ ನಿರ್ಧರಿಸಬಹುದಾಗಿದೆ. ಇನ್ನು ಸರ್ಕಾರದಿಂದ ಬರುವಂತಹ ದುಡ್ಡು DBT ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ. DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಉದಾಹರಣೆಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು, PM ಕಿಸಾನ್ ಹಣ ಆಗಿರಬಹುದು, ಅಥವಾ ಯಾವುದೇ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳಿಂದ ಪೆನ್ಷನ್ ದುಡ್ಡುಗಳು ಬರೋದಾಗ್ಲಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಕೊಡೋ ಅಂತ ಓಲ್ಡ್ ಏಜ್ ಪೆನ್ಷನ್, ಫ್ರೀಡಮ್ ಫೈಟರ್ ಪೆನ್ಷನ್ ಅಥವಾ ವಿಡೋ ಪೆನ್ಷನ್ ಇಂಥ ಪೆನ್ಷನ್ಗಳಿಗೆ ಆಧಾರ್ ಮತ್ತು ಪಾಸ್ಬುಕ್ ಕಾಪಿನ ಕೊಡ್ಬೇಕಾಗುತ್ತೆ. DBT ಸಾಮಾನ್ಯವಾಗಿ ಆಧಾರ್ ಬೇಸ್ಡ್ ಆಗಿರುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದ್ರೆ ಆ ಖಾತೆಗೆ DBT ಮುಖಾಂತರ ಬರುವಂತ ಹಣ ಸಂದಾಯ ಆಗುತ್ತೆ. ಇದಕ್ಕಾಗಿ ನಿಮ್ಮ ಖಾತೆಗೆ ಆಧಾರ್ ಸಂಖ್ಯೆ ಸರಿಯಾಗಿ ಲಿಂಕ್ ಆಗಿದೆಯಾ ಅನ್ನೋದನ್ನ ಖಚಿತಪಡಿಸ್ಕೋಬೇಕು. ಇನ್ನು QR ಕೋಡ್ ಮುಖಾಂತರನು ದುಡ್ಡನ್ನ ಪಡೆದುಕೊಳ್ಳಬಹುದು. ಈಗಂತೂ ಯಾವುದೇ ರೀತಿಯ ಸಣ್ಣ ಪುಟ್ಟ ಪರ್ಚೇಸ್ ಮಾಡಿದ್ರು ಎಲ್ಲದಕ್ಕೂ QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತೀವಿ. QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ದುಡ್ಡು ಹೋಯ್ತು ಅಂತ ಕಸ್ಟಮರ್ಸ್ ಹೇಳ್ಬೋದು. ದುಡ್ಡು ನಿಮ್ಮ ಖಾತೆಗೆ ಬಂದಿದೆಯಾ ಅಂತ ತಿಳಿದುಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನಿಮ್ಮ ಅಂಗಡಿಗಳ ಮುಂದೆ ನಿಮ್ಮ ಖಾತೆಗೆ ಸಂಬಂಧಪಟ್ಟ QR ಕೋಡ್ ಇದೆಯಾ ಅನ್ನೋದನ್ನ ಖಚಿತಪಡಿಸ್ಕೋಬೇಕು. QR ಕೋಡ್ ಮುಖಾಂತರ ನಿಮ್ಮ ಖಾತೆಗೆ ಸಂದಾಯವಾಗಬೇಕಾದ ಹಣ ಮತ್ತೆಲ್ಲೋ ಹೋಗುವುದನ್ನು ತಡೆಯಬಹುದು. ನಾನು ಈ ವಿಡಿಯೋದಲ್ಲಿ ಬ್ಯಾಂಕ್ ಖಾತೆಗೆ ದುಡ್ಡು ಬರುವುದರ ಹಲವಾರು ವಿಧಗಳನ್ನು ಹೇಳಿದ್ದೇನೆ. ಆನ್ಲೈನ್ ಮುಖಾಂತರ ಆಗ್ಲಿ ಆಫ್ಲೈನ್ ಮುಖಾಂತರ ಆಗ್ಲಿ ದುಡ್ಡನ್ನ ಸರಿಯಾಗಿ ಪಡೆದುಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಎಲ್ಲಿ ದುಡ್ಡಿನ ವ್ಯವಹಾರ ಇರುತ್ತೋ ಅಲ್ಲಿ ಮೋಸಗಳು ಇದ್ದೇ ಇರುತ್ತೆ. ಮೋಸ ಹೋಗದ ಹಾಗೆ ನಿಮ್ಮ ಖಾತೆಗೆ ಬರುವಂತಹ ದುಡ್ಡನ್ನ ಪಡೆದುಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.